ಯಾರಿದ್ದೀರಮ್ಮ ಮನೆಯಲ್ಲಿ? ಏ ಅಪರ್ಣ, ಅರ್ಪಿತಾ, ಹೊರಗೆ ಯಾರ ಮಾತಾಡ್ಸಂಗತ್ ನೋಡು. ಮೊಬೈಲ್ ಹಿಡ್ಕೊಂಡು ಕುಂತ್ರೆ ಕಣ್ಣು ಕಾಣಲ್ಲ, ಕಿವಿನೂ ಕೇಳಿಸಲ್ಲ ಇವ್ರಿಗೆ. ಹೂನಮ್ಮ ಹೋದೆ. ಇವ್ರು ಯಾರು? ಮನೆಯಲ್ಲಿ ಪೇರೆಂಟ್ಸ್ ಇಲ್ವಾ? ನಿಮ್ಮ ಅಪ್ಪಾಜಿ ಮಮ್ಮಿ ಅದರ್ರಿ, ನೀವ್ಯಾರಂತ ಗೊತ್ತಾಗ್ಲಿಲ್ಲ. ಒಳಗೆ ಬರ್ಬೋದಾ ಅಮ್ಮ? ಓ ಸಾರಿ, ಬನ್ನಿ ಸರ್ ಕೂತ್ಕೊಳ್ಳಿ, ಕರಿತೀನಿ. ಮಮ್ಮಿ ಮಮ್ಮಿ, ಯಾರೋ ಬಂದಾರ ಬೇವ, ಯಾರಂತ ಗೊತ್ತಾಗುತ್ತಿಲ್ಲ. ರಾಮಣ್ಣ ಅವ್ರ ಮನೆ ಇದೆ ಅಲ್ಲಮ್ಮ? ಹಾಂ ಹೌದ್ರಿ, ಇದೆ ನಮ್ಮ ಮನೆಯವ್ರಿ ಅವರೇ. ಸ್ವಲ್ಪ ಕರಿತೀರೇನಮ್ಮ ಅವ್ರನ್ನ? ಹಾಂ ಸರಿ, ಕರಿತೈತಲ್ರಿ, ಮಕ್ಕಂಡಾರ ಎಬ್ಬಸ್ತೇನೆ. ಕುತ್ಕೊಳ್ರಿ ಸರ್. ಹೂನಮ್ಮ. ಅವ್ರಿಗೆ ನೀರು ಬೇಕನ್ನ ಕೊಡು, ನಾನು ಹೋಗಿ ನಿಮ್ಮ ಅಪ್ಪಾಜಿನ ಎಬ್ಬಸ್ತೇನೆ. ರೀ ರೀ, ಯಾರ ನಿಮ್ಮ ಕೇಳ್ಕೆ ಮುಂದಾರ ನೋಡು. ನನ್ನ ಯಾರ ಗೊತ್ತಿಲ್ರಿ, ಯಾರ ಆಫೀಸರ್ ಇದ್ದಂಗೆ ಅದಾರ. ರಾಮಣ್ಣವ್ರ ಮನೆ ಇದೆ ಏನಂದ್ರೆ ಅದಕ್ಕೆ ನಾನು ಹ್ಞೂ ಅಂತಂದೆ, ಕರೀರಿ ಅಂದ್ರೆ. ಹೌದಾ? ತಡಿ ಬಂದೆ. ಸರ್ ನೀರು ತಗೊಳ್ಳಿ. ಥ್ಯಾಂಕ್ಸ್ ಮಾ. ವೆಲ್ಕಮ್ ಸರ್. ಬಂದ್ರಾ ನಿಮ್ಮ ಫಾದರ್? ಹಾಂ ಸರ್ ಬಂದರು. ಅಪ್ಪಾಜಿ ಬಂದೆ. ನಮಸ್ಕಾರ ರೀ ಸರ್. ಹೌನಪ್ಪ ನಮಸ್ಕಾರ. ಸರ್ ತಾವು ಯಾರಂತ ಗೊತ್ತಾಗಲಿಲ್ಲ. ಹಾಂ ಹೌದು ಸರ್, ನಾವು ನೀವು ಡೈರೆಕ್ಟಾಗಿ ಮೀಟ್ ಆಗಿಲ್ಲ, ಹಾಗಾಗಿ ನಿಮ್ಗೆ ಗೊತ್ತಿಲ್ಲ. ಓಕೆ, ನಾನೇ ಹೇಳ್ತೀನಿ. ಇವಾಗ ಒಂದು 1.5-2 ವರ್ಷದ ಹಿಂದೆ ನಾವು ನಿಮಗೆ ಸಾಲ ಕೊಟ್ಟಿದ್ವಿ. ಅಯ್ಯೋ, ಏನು ಹೇಳ್ತಿದ್ರ ಸರ್? ನಾನು ನೋಡ್ತಿರೋದ ಫಸ್ಟ್ ಟೈಮ್ ನಿಮ್ಮನ್ನ. ಮಮ್ಮಿ ಇಲ್ಲೇನು ಮಾಡಕತ್ತಿ? ಬಾ ಇಲ್ಲಿ. ಅವ್ರು ಯಾರೋ ಅಪ್ಪಾಜಿಗೆ ಸಾಲ ಕೊಟ್ಟನೆ ಅನ್ನಕತ್ತಾರ. ಸಾಲನ? ನಡಿ ಬಂದೆ. ಅಲ್ಲ ಹೌದು, ನೀವು ನಮ್ಮನ್ನ ನೋಡಕತ್ತಿರೋದ ಫಸ್ಟ್ ಟೈಮ್. ಆದರೆ ಸಾಲ ಬೇಕಂದಾಗ ನಾವೇ ಬಂದು ಕೊಡಲ್ಲ. ನಮ್ಮದು ವರ್ಕರ್ಸ್ ಇರ್ತಾರೆ, ಕ್ಲೈಂಟ್ಸ್ ಇರ್ತಾರಲ್ಲ, ಅವ್ರ ಹತ್ರ ನಾವು ಕಟ್ ಕಳಿಸಿರ್ತೀವಿ. ಇಲ್ಲಿ ಬಿಡ್ರಿ ಸರ್, ನಾವು ಯಾವ ಕ್ಲೈಂಟ್ಸ್ ಹತ್ರನೂ ತೊಗೊಂಡಿಲ್ಲ, ಯಾರ ಹತ್ರನೂ ತೊಗೊಂಡಿಲ್ಲ. ಏನಾದರೂ ಅಡ್ರೆಸ್ ತಪ್ಪು ಬಂದರೆ ನೋಡಿ ನೀವು. ಇಲ್ಲ ಸರ್, ನಾವು ಹಾಗೆಲ್ಲ ಅಡ್ರೆಸ್ ತಪ್ಪಿ ಬರೋರೇ ಅಲ್ಲ. ರಾಮಣ್ಣ ಅಂದರೆ ನೀವೇ ಅಲ್ವಾ? ನಿಮ್ಮದು ಮನೆ ಫಸ್ಟ್ ಇದ್ದಿದ್ದು ರಾಮನಗರದಲ್ಲಿ, ಹಳೆ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದ್ರ ಹಿಂದ್ಗಡೆ ಇತ್ತಲ್ಲ. ಹಾಂ ಹೌದ್ರಿ ಸರ್, ಆದ್ರೆ ಅಲ್ಲಿ ನಾವು ಯಾವ ಸಾಲ ತಗೊಂಡಿಲ್ಲ ಬಿಡ್ರಿ. ಇಲ್ರಿ ಸಾಹೇಬ್ರೆ, ನೀವೇನಾದ್ರೂ ತಪ್ಪು ತಿಳ್ಕೊಂಡ್ರೇನ್ರಿ? ನಾವು ಯಾರ ಕಡೆನೂ ಸಾಲ ಇಸ್ಕೊಂಡಿಲ್ರಿ. ಯಾರ ಮನೆಗೆ ಬಂದು ಕೊಟ್ಟೋ ಇಲ್ಲ. ನೀವು ಯಾರ ಕ್ಲೈಂಟ್ ಅಂತಿರಲ್ಲ, ನಾವು ಯಾರ ಹತ್ರನೂ ಇಸ್ಕೊಂಡಿಲ್ರಿ. ಅಲ್ಲಮ್ಮ, ನೀವಿಬ್ರು ನಾನು ಏನು ಅನ್ಕೊಂಡಿರಿ? ಹೌದು, ಆಗಿನ ಸಾಲ ಇಸ್ಕೊಂಡಿಲ್ಲ ಅನ್ನಕತ್ತೀರಿ. ಇಲ್ಲಿ ಎಲ್ಲ ಪ್ರೂಫ್ ಸಮೇತನ ಬಂದಿನಮ್ಮ. ನಾವು ಹಂಗೆಲ್ಲ ಬರೋಕ್ಕಾಗಲ್ಲ. ಸುಮ್ಮನೆ ಈಗ ಹೋಗಿ ನಾವು ಸಾಲ ಕೊಟ್ಟಿರಲ್ಲ ಬಿಡಲ್ಲ, ಅವ್ರ ಹತ್ರ ಹೋಗಿ ನೀವು ಸಾಲ ತಗೊಂಡಿರಂದ್ರೆ ನಮ್ಮ ಮರ್ಯಾದೆ ಉಳಿತೈತೇನಮ್ಮ? ಎಲ್ಲ ನಾವು ಪ್ರೂಫ್ ಇಟ್ಕೊಂಡು ಬಂದಿರೋದು ಇಲ್ಲಿ. ಒಂದಲ್ಲ ಎರಡಲ್ಲ, 10 ಲಕ್ಷ ರೂಪಾಯಿ ಅಮ್ಮ ನಾವು ಕೊಟ್ಟಿರೋದು ಸಾಲ. ಅದೇ ಹಂಗಮ್ಮ ನೀವು ಕೊಟ್ಟಿಲ್ಲ ಅಂತ ಹೇಳ್ತೀರಿ? 10 ಲಕ್ಷನಾ? ಸರ್ ಏನು ಹೇಳ್ತೀರಿ ಸರ್ ನೀವು? ಹೌದು ಸರ್, ನಮ್ಮ ಅಪ್ಪಾರ ಹಂಗೆಲ್ಲ ದುಡ್ಡು ಇಸ್ಕೊಳಲ್ಲ ಸರ್. ಅದು 10 ಲಕ್ಷ ಅಂದರೆ ಐತಿಲ್ಲ ಸರ್. ಹೌದಾ? ಹಂಗಿದ್ರೆ ಬಾರಮ್ಮ ಇಲ್ಲಿ. ಓದಿಯಲ್ಲಮ್ಮ ನೀನು? ಹಾಂ ಸರ್, ಓದಿದ್ದೀನಿ, ಡಿಗ್ರಿ ಕಂಪ್ಲೀಟ್ ಆಗೈತಿ. ಬಾರಮ್ಮ ಇಲ್ಲಿ. ನಾವು ಅಷ್ಟು ಸಾಕ್ಷಿ ಇಲ್ದಂಗೆ ಒಬ್ಬರ ಮನೆಗೆ ಹೋಗಲ್ಲಮ್ಮ ನಾವು. ಬಾರಮ್ಮ ಇಲ್ಲಿ, ಓದ್ ಬಾ. ಇದ್ರಾಗ ಏನು ಬರ್ತೈತಿ ಓದ್. ಇಲ್ಲಿ ನಿಮ್ಮ ಅಪ್ಪರು ಕೆಳಗಡೆ ಸೈನ್ ಹಾಕ್ಯಾರ ನೋಡು. ಈ ಮೂಲಕ ತಿಳಿಸುವುದೇನೆಂದರೆ, ಅದು 10 ಲಕ್ಷ ರೂಪಾಯಿ ಸಾಲ. ಅಪ್ಪನ ಸೈನ್ ರಾಮಣ್ಣ ಅಂತ ಇದೆಯಲ್ಲ. ಓ ಮೈ ಗಾಡ್. ಏನಾಯ್ತಮ್ಮ ಅದ್ರಾಗ? ಅಪ್ಪ, ಅದು ಇವ್ರು ಹೇಳೋ ಥರನೇ ಇರೋದು. ನಾವು 10 ಲಕ್ಷ ರೂಪಾಯಿ ಇಸ್ಕೊಂಡಿರೋ ಥರ ಇದೆ, ಮತ್ತೆ ನೀನು ಸೈನ್ ಕೂಡ ಹಾಕಿದ್ಯಪ್ಪ ಇದರಲ್ಲಿ. ಏನಮ್ಮ ಹೇಳ್ತಿದ್ಯಾ? ನಾನು 10 ಲಕ್ಷ ರೂಪಾಯಿ ಇಸ್ಕೊಂಡಿನ? ಇಲ್ಲಮ್ಮ. ಏನು ಸರ್, ಇವಾಗ ಕೂಡ ಹಾಗೆ ಮಾತಾಡ್ತಿದ್ದೀರಾ ನೀವು? ನಿಮ್ಮ ಮಗಳು ಹೇಳ್ತಾ ಇಲ್ವಾ ಪೇಪರ್ನಲ್ಲಿ ಇದೆ ಅಂತ ಅಂದು? ನೀವು ಕೂಡ ಸೈನ್ ಮಾಡಿದ್ದೀರಾ? ರೀ, ಇವ್ರೇನ್ರಿ ಹೇಳ್ತಿದ್ದಾರೆ? 10 ಲಕ್ಷ ರೂಪಾಯಿ ಸಾಲ ಅಂತಿದ್ದಾರಲ್ಲ, ಏನಿದು? ಅದು ಬೇರೆ ನೀವು ಸೈನ್ ಮಾಡಿರ ಅಂತ ಹೇಳಕತ್ತಾರ. ಸರ್, ಇದೇನು ಸೈನ್ ಹಾಕಿದ್ದಾರೆ, ಬಟ್ ಗಾಡ್ ಪ್ರಾಮಿಸ್ ಸರ್, ನಮ್ಮ ಅಪ್ಪ ಹಾಗೆಲ್ಲ ದುಡ್ಡು ಇಸ್ಕೊಂಡಿಲ್ಲ. ಅದು ಇಸ್ಕೊಂಡ್ರಂತ ನಮಗಾದ್ರೂ ಹೇಳ್ತಿದ್ರಲ್ವಾ? ಅದು 10 ಲಕ್ಷ ರೂಪಾಯಿ ಅಂದ್ರೆ ನಮ್ಗೆ ನಂಬಕ್ಕಾಗಲ್ಲ ಸರ್. ನಾನು ಏನು ಮಾಡಲಮ್ಮ, ಅದು ನಿಮ್ಮ ಪ್ರಾಬ್ಲಮ್. ಮನೆಯಲ್ಲಿ ಹೇಳ್ಯಾರು ಇಲ್ಲ ಅನ್ನೋದು. ಬಟ್ ಲೀಗಲಿ ಇದೆ ತಾನೇ. ಸೈನ್ ಹಾಕಿದ್ದಾರೆ ಇವರು. ಅದು ಇಸ್ಕೊಂಡಿದ್ರೆ ಹೆಂಗಮ್ಮ ಇವ್ರು ಸೈನ್ ಹಾಕೋಕ್ಕಾಗುತ್ತೆ? ಅಯ್ಯೋ ದೇವ್ರೆ, ಇದೇನಾತಪ್ಪ? ನಾನು ಯಾವಾಗ ಸೈನ್ ಹಾಕೀನಿ? ನನಗೇನು ಗೊತ್ತಾಗಕತ್ತಿಲ್ಲಲ್ಲ. ಸೀತಾ, ನಿಜವಾಗ್ಲೂ ನಾನು ಇಸ್ಕೊಂಡಿಲ್ಲ, ಸೈನ್ ಮಾಡಿದ್ದೈತಿ ಅಂತಾರಲ್ಲ. ನಾನು ಯಾವಾಗ ಅವತ್ತು ಒಂದೇ ಸೈನ್ ಮಾಡಿದ್ದು. ಅಪರ್ಣ, ಆ ಪೇಪರ್ ಕೊಡಮ್ಮ ಇಲ್ಲಿ. ಇದು ಪೇಪರ್ ನಾನು ಮೊನ್ನೆ ಸೈನ್ ಮಾಡಿದ್ದು. 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತಂದದಕ್ಕೆ. ಓ ಅದು ಇದು. ಸರ್, ನೀವು ಹೇಳ್ತಿರೋದು ಕರೆಕ್ಟ್. ಇದಕ್ಕೆ ನಾನು ಸೈನ್ ಮಾಡಿದ್ದೈತಿ. ಆದರೆ ನಾನು ಈ ಸೈನ್ 2 ವರ್ಷದ ಹಿಂದೆ ಅಲ್ಲ ಸರ್ ಮಾಡಿದ್ದು, ಇನ್ನು ಮೊನ್ನೆ 2-3 ದಿನದ ಹಿಂದೆ. ಅದು ಏನಾಯ್ತಪ್ಪ ಅಂತ ಅಂದರೆ, ಇಷ್ಟ ಆಯಿತು ಸರ್. ನಾನು ಅದಕ್ಕೆ ಸೈನ್ ಮಾಡಿ ಬಂದಿದ್ದೆ. ಅವರು ಪಬ್ಲಿಕ್ನಲ್ಲಿ ಅಮೌಂಟ್ ಎಲ್ಲ ಕೊಡೋಕ್ಕೆ ಸರಿ ಆಗಲ್ಲ, ನೀವು ಮನೆಗೆ ಹೋಗ್ರಿ, ನಾನು ಮನೆಗೆ ಬಂದು ಕೊಡ್ತೇನೆ ಅಂತ ಹೇಳಿದರು. ಅದಕ್ಕೆ ಸೈನ್ ಮಾಡಿದ್ದು ಸರ್ ನಾನು. ಆದರೆ ನೀವು ನೋಡಿದರೆ ಹಿಂಗೆ ಹೇಳ್ತಿದ್ದೀರಾ. ಏನಪ್ಪ, ಏನು ಹೇಳ್ತಿದ್ದೀರಾ? ಸೈನ್ ಮಾಡಿದ್ರಾ ನೀವು? ಅಪ್ಪ, ನಿಮ್ಗೆ ಗೊತ್ತಾಗಲ್ವಾ ಪೇಪರ್ ಮೇಲೆ ಏನೈತಿ ಏನಿಲ್ಲ ಅಂತ ಓದಿ ಸೈನ್ ಮಾಡ್ಬೇಕಂತ? ಹಂಗೆ ಓದಿಲ್ದಿರ ಸೈನ್ ಮಾಡಬಾರ್ದಪ್ಪ.
ಇವಾಗ ನೋಡು ಎಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ಇಲ್ಲಮ್ಮ, ಅವನು ಹಂಗಂದ. ಅಯ್ಯೋ ದೇವ್ರೇ. ಸರ್ ಇಲ್ಲೇನೋ ಒಂದು ಮೋಸ ಆಗಿದೆ ಸರ್. ನಮ್ಮ ಅಪ್ಪಗೆ ಓದಕ್ಕೆ ಬರಂಗಿಲ್ಲ, ಹಾಗಾಗಿ ಅವ್ರು ಸೈನ್ ಮಾಡಿಬಿಟ್ಟಾರ. ಅಲ್ರಿ, ನಿಮ್ಮ ಕಣ್ಣಿಗೆ ನಾವು ಹೆಂಗೆ ಕಾಣ್ತೀವಿ? ದುಡ್ಡು ಇಸ್ಕೊಳ್ಬೇಕಾರೆ ಎಲ್ಲ ಚಂದಾಗಿ ಇಸ್ಕೊಂಡು ಈಗ ಕೊಡಕ್ಕೆ ತಂದು ಒಬ್ಬೊಬ್ರು ಒಂದೊಂದ್ ಥರ ನಾಟಕ ಮಾಡ್ತೀರೇನಮ್ಮ ನೀವು? ನೋಡ್ರಿ, ನೀವೇನ್ ಮಾಡ್ತೀರೋ ಗೊತ್ತಿಲ್ಲ. ನೀವೇನ್ ನಾಟಕ ಮಾಡಕತ್ತಾರೆ, ಏನ್ ನಿಜವಾಗ್ಲೂ ಮೋಸ ಹೋಗಿರಿ, ಅದು ನಂಗೆ ಸಂಬಂಧಪಟ್ಟಿಲ್ಲ. ಆದ್ರೆ ನಮ್ಮ ಕಡೆಯಿಂದ ನಿಮಗೆ 10 ಲಕ್ಷ ರೂಪಾಯಿ ನಾವು ಸಾಲ ಕೊಟ್ಟೇವಿ. ನೋಡಮ್ಮ, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮಂಥವ್ರು 1000 ಜನ ಸಿಗ್ತಾರಮ್ಮ. ನಾವು ದುಡ್ಡು ಕೊಟ್ಟಿರ್ತೀವಿ, ಕೊಟ್ಟಿಲ್ಲ ಅಂತ ಹೇಳಿದಾರೆ. ಅದನ್ನೆಲ್ಲ ನಂಬ್ಕೊಂಡು ಹೋದ್ರಾಗತ್ತಾ ನಮಗೆ? ನೀವೀಗ ಏನ್ ಮಾಡ್ತಿರೋ ಗೊತ್ತಿಲ್ಲ. ಇನ್ನು 2-3 ದಿನ ಬಿಟ್ಟು ಬರ್ತಾನೆ. ಅಸಲು ಬಡ್ಡಿ ಎಲ್ಲ ಕೊಡ್ಬೇಕಮ್ಮ ನಮಗೆ ಕರೆಕ್ಟಾಗಿ. ಅವಾಗೂ ನೀವು ಹಂಗೆ ಇಸ್ಕೊಂಡಿಲ್ಲ, ಹಿಂಗೆ ಇಸ್ಕೊಂಡಿಲ್ಲ, ನಮ್ಗೆ ಮೋಸ ಮಾಡೋದು ಹಂಗೆ ಹಿಂಗೆ ಅನ್ಕೊಂತ ಕುಂತ್ರೆ ನಮಗದು ಗೊತ್ತಿಲ್ಲಮ್ಮ. ನೀವು ಹೆಂಗೆ ಏನು ಮಾತಾಡ್ಕಿಂತ ಏನು ಬಗೆಹರಿಸ್ಕಿಂತ ನನಗೆ ಗೊತ್ತಿಲ್ಲ. ನಮಗೆ ಮಾತ್ರ 2-3 ದಿನ ಬಿಟ್ಟು ಬರ್ತಾನೆ. ಅಸಲು ಬಡ್ಡಿ ಎಲ್ಲ ಬೇಕು. ಇಲ್ಲಾಂದ್ರೆ ಈ ನೋಟಿಸ್ ಐತಿ ಎಲ್ಲ ಐತಿ, ಇದನ್ನ ತಗೊಂಡು ನಾವು ಕೋರ್ಟಿಗೆ ಹಾಕ್ತೇವೆ ಅಷ್ಟೇ. ಅಸಲು ಬಡ್ಡಿ ಕೊಟ್ರೆ ಇಲ್ಲೇ ಬಗೆಹರಿತೈತಿ. ಇಲ್ಲಾಂದ್ರೆ ನೋಡ್ರಿ, ಕೋರ್ಟಿಗೆ ಹಾಕಿದೆ ಅಂದ್ರೆ ಸುಮ್ಮನೆ ನಿಮ್ಗೆ ಕಷ್ಟ ಆಗೋದು. ನಾನು ಇವಾಗ ಹೋಗ್ತಿದ್ದೀನಿ, ಮತ್ತೆ ಬರ್ತೀನಿ. ಅಷ್ಟರಲ್ಲಿ ದುಡ್ಡೆಲ್ಲ ಅರೇಂಜ್ ಆಗಿರ್ಬೇಕು ಅಷ್ಟೇ. ಅಯ್ಯೋ, ಹಂಗಂದ್ರೆ ಹೆಂಗ್ರಿ ಸರ್? ಅಂಥವ್ರನ್ನ ಇಷ್ಟು ಜನ ನೋಡಿಲ್ಲ ನಾನು. ದುಡ್ಡು ಇಸ್ಕೊಳ್ಳೋ ಮುಂದೆ ಒಂದು ಮುಖ, ಆಮೇಲೆ ಕೊಡೋ ಮುಂದೆ ಇನ್ನೊಂದು ಮುಖ. ಸರ್ ನಿಂತ್ಕೊಳ್ರಿ. ಸರ್ ಇಲ್ಲೇನೋ ತಪ್ಪಾಗಿದೆ ಸರ್. ನಮ್ಮ ಅಪ್ಪ ಹಾಗೆಲ್ಲ ಮಾಡೋರಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಮ್ಮ? ಹೌದು, ಇವಾಗೇನು ನೀವು ಸೈನ್ ಮಾಡಿಲ್ಲ, ಏನೋ ಮೋಸ ಹೋಗಿರೋ ಅನ್ನೋದಕ್ಕೆ ನಾವೇನು 10 ಲಕ್ಷ ರೂಪಾಯಿ ನಿಮ್ಗೆ ಕೇಳೋದು ಬಿಡೋಕ್ಕಾಗುತ್ತಾ? ಅದೆಲ್ಲ ಗೊತ್ತಿಲ್ಲಮ್ಮ. ಅದು ನಿಮ್ಮ ಅಪ್ಪಗೆ ಗೊತ್ತಿರ್ಬೇಕು ಮೊದಲು, ಎಲ್ಲಿ ಸೈನ್ ಮಾಡಬೇಕು, ಎಲ್ಲಿ ಸೈನ್ ಮಾಡಬಾರ್ದು ಅಂತ ಅಂದು. ನೋಡಮ್ಮ, ಇವಾಗ ನಾನು ಹೋಗ್ತಿದ್ದೀನಿ. ಇದೇ ಲಾಸ್ಟ್ ಸರಿ ನಾನು ಹೇಳ್ತೀನಿ. ನಾನು ಮತ್ತೆ ಬರೋದ್ರೊಳಗೆ ಹೋಗ್ಲಿ, ಇನ್ನೂ 1 ವಾರ ಬಿಟ್ಟು ಬರ್ತೀನಿ. ಅಷ್ಟರೊಳಗೆ ದುಡ್ಡು ಎಲ್ಲ ನನಗೆ ಬಂದ್ಬಿಡ್ಬೇಕು. ಇಲ್ಲಾಂದ್ರೆ ನೋಡಿ, ನಾನು ಕೋರ್ಟಿಗೆ ಹಾಕ್ತೀನಿ ನೋಟಿಸ್. ಆಮೇಲೆ ಗೊತ್ತಲ್ವಾ? ಅಯ್ಯೋ ದೇವ್ರೆ, ಇದೇನಾಯ್ತಪ್ಪ? ನಮಗೆ ಯಾಕೆ ಇಷ್ಟು ಕಷ್ಟ ಕೊಡಕತ್ತೀಯ ನೀನು? ಅಲ್ಲಪ್ಪ, ನಿನ್ನೆ ಅಮ್ಮ ಹೇಳ್ತು ನೀನು ಈ ಥರ 1 ಲಕ್ಷ ರೂಪಾಯಿ ಇಸ್ಕೊಳಕತ್ತಿ ಅಂತ ಅಂದು. ಆದರೆ ಸೈನ್ ಮಾಡಿದ್ದೇನು ಹೇಳಿಲ್ಲ. ನನಗೆ ಹೇಳಿತ್ತಂದ್ರೆ ನಾನು ನಿನ್ನೆನೇ ಕೇಳಿದ್ದೆ ನಿನ್ನ. ಅಲ್ಲಪ್ಪ, ನೀನು ನೋಡಾದ್ರೆ ಸೈನ್ ಮಾಡ್ಬೇಕಿಲ್ಲಪ್ಪ. ಹಾಗೆಲ್ಲ ಸೈನ್ ಮಾಡೋಕೆ ಹೋಗ್ಬಾರ್ದು. ಇವಾಗ ನೋಡಿ, ಒಂದು ಸೈನಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗೈತಿ. ಇವಾಗ ನಾವೇನಾದರೂ ಹೇಳೋಕೆ ಹೋಗಂಗಿಲ್ಲ, ಯಾಕಂದ್ರೆ ಅದ್ರ ನಿನ್ನ ಸೈನ್ ಐತಿ. ಅಲ್ಲಪ್ಪ, ಇವಾಗಿನ ಕಾಲದಾಗ ನಮ್ಮ ನಂಬರ್ನ ನಂಬಕ್ಕಾಗಿಲ್ಲ. ನೋಡಿದಿಲ್ಲ, ಅದಕ್ಕೆ ನಮ್ಗೆ ಎಷ್ಟೆಲ್ಲ ಮೋಸ ಮಾಡ್ತು. ಅಂಥದ್ರೊಳಗೆ ನೀನು ಯಾರೋ ಒಬ್ರು ಗೊತ್ತಿಲ್ದವ್ರನ್ನ ಒಂದೇ ದಿನಕ್ಕೆ ನಂಬಿ ಅದು ಹೆಂಗಪ್ಪ ಸೈನ್ ಮಾಡಿಯ ನೀನು? ಹೌದಮ್ಮ, ನನಗೆ ಗೊತ್ತಾಗ್ಲಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆ. ಅವತ್ತು ನನ್ನ ಬುದ್ಧಿಗೆ ಏನು ಮಂಕವಿದಿತ್ತೋ ಗೊತ್ತಿಲ್ಲ. ಇನ್ನೇನು ಯಾರ ಹತ್ರ ಆದರೂ ದುಡ್ಡು ಕೇಳ್ಬೇಕು ಅನ್ನೋಷ್ಟೊತ್ತಿಗೆ ಹಿಂಗೆಲ್ಲ ಬಂದು ಹೇಳಿದ್ರಲ್ಲ. ನಾನು ಬಿಡು, ದೇವರೇ ನಮ್ಮ ಪಾಲಿಗೆ ಬಂದಂಗೆ ಆಯ್ತು ಅಂತ ಅಂದ್ಕೊಂಡು ನಂಬಿ ಮೋಸ ಹೋಗ್ಬಿಟ್ಟಮ್ಮ. ಆದರೂ ಒಂದು ಮಾತು ಹೇಳ್ಬೇಕಾಗಿತ್ತು ಬಂದು, ಹಿಂಗೆಲ್ಲ ಆಗೈತಂದು. ನಾನು ಏನು ಮಾಡೋದಮ್ಮ ಈಗ? ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಕತ್ತಿಲ್ಲ. ಅಮ್ಮ, ಅಣ್ಣಗಾದ್ರೆ ಫೋನ್ ಹಚ್ಚಮ್ಮ. ಹೌದಲ್ಲ, ತಡಿ ಅವನಿಗಾದ್ರೆ ಹಚ್ಚನ. ಹಲೋ ಪವನ. ಯಾಕಮ್ಮ ಅಳತ್ರ ವಾಯಿಸಿದೆಯಲ್ಲ, ಏನಾಯ್ತು? ಯಾವ್ದೋ ಸರ್ ಮನೆಗೆ ಬಂದಿದ್ರಪ್ಪ. ಅವರು ಇಷ್ಟೆಲ್ಲ ಆಯ್ತು. ನೀನು ಬೇಗ ಮನೆಗೆ ಬಾರಪ್ಪ. ನಮಗೇನು ಮಾಡ್ಬೇಕು ಅನ್ನೋದು ಗೊತ್ತಾಗಕತ್ತಲ್ಲ. ಅಪ್ಪ ಅಳ್ಬಾಡ್ಬಿಡು, ನೋಡೋಣ ಅಣ್ಣ ಬರ್ತಾನ. ಏನಾರ ಒಂದು ಮಾಡಕ್ಕೆ ಬರ್ತೈತಿ. ಒಂದು ಅರ್ಧ ತಾಸೊಳಗೆ ಬರ್ತಾನಮ್ಮ ಮನೆಗೆ. ಹಾಂ, ಆದಷ್ಟು ಬೇಗ ಬಾರಪ್ಪ. ಹಾಂ ಸರಿ ಅಮ್ಮ, ಬರ್ತೇನೆ.